₹5 ನಟರಾಜ ರಬ್ಬರ್ ತಿನ್ನೋಕ್ಕಿಂತ ಇದು ಸ್ವಲ್ಪ ಟೇಸ್ಟಿಯಾಗಿದೆ. ಇಲ್ಲಿನ ಜನಗಳು ಇದರಲ್ಲೇ ಪರ್ಮನೆಂಟ್ ಮನೆನ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ನೋಡಿ. ಆದರೆ ಇವರ ಐಡಿಯಾ ಹೆಂಗಿದೆ ನೋಡಿ, ಇಲ್ಲಿ ಮಳೆ ಮೇಲಿಂದ ಬಿದ್ದಾಗ ಸೀದಾ ಗೋಡೆ ಮೇಲೆ ಬರಬಾರ್ದು ಅಂತ ಇಲ್ಲಿವರೆಗೂ ಶೀಟ್ ಎಳೆದ್ಬಿಟ್ಟಿದ್ದಾರೆ. ಇಲ್ಲಿದೆ ನೋಡಿ, ಜಾಸ್ತಿ ನೀರು ಬಂದಾಗ ಇಲ್ಲೆಲ್ಲ ಬಿದೋಗಬಾರ್ದು ಅಂತ ಮನೇನ ಗ್ರೌಂಡ್ ಲೆವೆಲಿಂದ ಮೇಲೆ ಕೆತ್ಬಿಟ್ಟಿದ್ದಾರೆ. ಎಷ್ಟಾಗುತ್ತೋ ಅಷ್ಟು ಎಲ್ಲ ಕೆಳಗಡೆ ಬೊಂಬುಗಳು ಹಾಕ್ಬಿಟ್ಟು. ತರಕಾರಿಗಳನ್ನೆಲ್ಲ ಇವ್ರು ಏನೂ ತಗೊಳ್ಳಲ್ಲ, ಎಲ್ಲ ಇಲ್ಲೇ ಬೆಳ್ಕೊಂಡ್ಬಿಡ್ತಾರೆ. कुंबलकाई बोलते हैं हम, आप क्या बोलते हैं? कुमरा बोलते हैं. कुमरा कुमरा हम तो कुंबलकाई बोलते हैं. बूद कुंबलकाई ಬೆಳೆದವ್ರು ನೋಡ್ರಿ ಇಲ್ಲಿ. ಇಲ್ಲಿನ ಜನಗಳು ಅಂತೂ ಟೂರಿಸ್ಟ್ಗಳಿಗೆ ವೆಲ್ಕಮಿಂಗ್ ಆಗಿದ್ದಾರೆ. ಎಲ್ಲರನ್ನೂ ಖುಷಿಯಿಂದ ನಮಸ್ಕಾರ ಹೇಳಿದ್ರೆ ಸಾಕು ಖುಷಿ ಪಡ್ತಾರೆ. ಅಸ್ಸಾಂನ ಚಿಕ್ಕ ಮಕ್ಕಳನ್ನ ತೋರಿಸ್ತೀನಿ. ಈಗ ಮಕ್ಕಳುಗಳು ಮೈದಾನದಲ್ಲಿ ಆಟಾಡ್ತಾ ಇದ್ದಾರೆ, ಲಗೋರಿ ಆಡ್ತಾವ್ರ. ಹಲೋ ಬಾಯ್, ಆಸಕ್ತ ಹೇ ಲಗೋರಿ ಆಡ್ತಾವ್ರು ರೋಡ್ಗುರು, ಕಲ್ಲುಗಳು ಜೋಡಿಸ್ತವ್ರೆ. आपका हाथ में क्या है? बॉल? कौन सा बॉल है ये? वो बॉल को कपड़ा डाल दिया ना, या पूरा कपड़ा बॉल है ये? देखो क्या है ये. ಓಕೆ, ಒಳಗಡೆ ಎಲ್ಲ ಬಟ್ಟೆಗೆ ಹಾಕ್ಬಿಟ್ಟು ತಿರುಗ್ಬಿಟ್ಟು ಬಟ್ಟೆ ಬಾಲ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಾಂದರೆ ಇದ್ರಲ್ಲಿ ನೋಡಿದ್ರೆ ಇರ್ತಾರ ಮಕ್ಕಳು. ಅಚ್ಚ ಹೇಗೇಳು, ಆ ಬಟ್ಟೆ ಬಾಲಲ್ಲಿ ಹೊಡೆದ್ರೆ ಕಲ್ಲು ಹೆಂಗೆ ಬೀಳುತ್ತೆ ಗುರು, ನೋಡೇ ಬಿಡೋಣ ಬಟ್ಟೆ ಬಾಲಲ್ಲಿ ಹೆಂಗೆ ಕಲ್ಲು ಹೊಡಿತಾರೆ ಅಂತ. ಓಕೆ, ಹೊಡೈತಾರೆ ನೋಡ್ರಿ ಇಲ್ಲಿ. केले का नाम क्या है? 7? क्यों 7 टोन बोलते हैं? क्योंकि ये 7 पत्थर है ना. 1 2 3 4 5 6 7 8 9 हो गया है ना. अच्छा ठीक है, 7 टोन. कोहरा गवर्नमेंट स्कूल ನೋಡಿ ಇದು. ಈ ಸ್ಕೂಲಲ್ಲಿ ಮಕ್ಕಳು ಓದ್ಕೋತಾರೆ. अच्छा फिर मिलेंगे. ಕೆಥೋಲಿಕ್ ಚರ್ಚ್ ಇದು, ಸೈಂಟ್ ಥಾಮಸ್ ಕೆಥೋಲಿಕ್ ಚರ್ಚ್. ಎಲ್ಲ ಬ್ಯಾಂಬೂ ಮನೆಗಳೇ ಇಲ್ಲಂತೂ. ಗುರು ಇಲ್ಲೋಡು ಗುರು, ರಬ್ಬರ್ ಮರಗಳು ಇವೆಲ್ಲ. ₹5 ನಟರಾಜ, ಅಪ್ಸರ ಮತ್ತು ಏನೇ ರಬ್ಬರ್ ಬ್ಯಾಂಡ್ಗಳು ಏನೇ ನೋಡಿದ್ರು ಎಲ್ಲ ಇದರಿಂದನೇ ಬರೋದು. ರಬ್ಬರ್ ಮರಗಳು, ಮರ ಸಿಪ್ಪೆ ಮೇಲಿದೆ ನೋಡಿ, ಅದನ್ನು ಸ್ವಲ್ಪ ಎತ್ತುತ್ತಾರೆ. ಅದು ಎತ್ತಿದ ತಕ್ಷಣ ಅಲ್ಲಿಂದ ರಬ್ಬರ್ ಹಂಗಂಗೆ ಜಿನುಗ್ತಾ ಇರುತ್ತೆ. ಆ ಬಂದಂಥ ರಬ್ಬರ್ ಎಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ ನೋಡಿ. ಇಲ್ಲೆಲ್ಲ ಅಲ್ಲಲ್ಲ ನೋಡಿ, ಇಲ್ಲೆಲ್ಲ ಮಾರ್ಕ್ ಮಾಡಿದ್ದಾರೆ ನೋಡಿ, ಅಲ್ಲಲ್ಲೆಲ್ಲ ಕಡ್ದು ಬಿಡ್ತಾರೆ. ಅದೆಲ್ಲ ಹಾಗೆ ಬಿದ್ದು ಇಲ್ಲಿ ಟ್ರ್ಯಾಕ್ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಹಾಗೆ ಹರ್ಕೊಂಡು ಬಂದು ಸೀದಾ ಇಲ್ಲಿಂದ ಇಲ್ಲಿ ಬರುತ್ತೆ. ಇಲ್ಲಿ ಈ ಥರ ಕಬ್ಬಿಣದ ಪೀಸ್ನ ಇಲ್ಲಿ ಅಂಟಿಸ್ಬಿಡ್ತಾರೆ. ಕ್ಯಾನ ಏನಾದರೂ ಹಿಂಗೆ ಇಟ್ಬಿಟ್ರೆ ಬೆಳಗ್ಗಿಂದ ಸಂಜೆವರೆಗೂ ಫುಲ್ಲು ಕಲೆಕ್ಟ್ ಆಗಿ 1-2 ಬಾಟ್ಲು 3 ಬಾಟ್ಲು ಅಷ್ಟು ಗಟ್ಟಿ ರಬ್ಬರ್ ಬಂದ್ಬಿಡುತ್ತೆ. ರಬ್ಬರ್ ನೋಡಿ ಇಲ್ಲಿದೆ, ಫ್ರೆಶ್ ರಬ್ಬರ್. ಪಿಜ್ಜಾ ಮೇಲೆ ಒಳ್ಳೆ ಆ ಚೀಸ್ ಹಿಂಗೆ ಹೇಳಿದ್ರೆ ಬರೋದಲ್ಲ, ಅದು ಸೇಮ್ ಹಂಗೆ ಫೀಲ್ ಆಗ್ತಾಯಿದೆ. ಟೇಸ್ಟ್ ಮಾಡೋಣ ರಬ್ಬರ್ನ ಹೆಂಗಿರುತ್ತೆ. ಹುಳಿ ಇದೆ ಗುರು ರಬ್ಬರು. ₹5 ನಟರಾಜ ರಬ್ಬರ್ ತಿನ್ನೋಕ್ಕಿಂತ ಇದು ಸ್ವಲ್ಪ ಟೇಸ್ಟಿಯಾಗಿದೆ.